ನಿಮ್ಮ ಹೇಳಿಕೆ ರಾಜಕೀಯವಾಗಿ ಬಹಳ ಚರ್ಚೆ ಆಗಿರತಕ್ಕಂಥದ್ದು. ಹೋಮ್ ಮಿನಿಸ್ಟರ್ ಕೂಡ ನಿಮಗೆ ಸಪೋರ್ಟ್ ಅಂದ್ರೆ ಯಾಕೆ ಆಗ್ಬಾರ್ದು ಆರ್ ಬಿ ತಿಮ್ಮಾಪುರ ಅವರು CM, ಅವ್ರಿಗೂ 30 ವರ್ಷದ ರಾಜಕೀಯ ಅನುಭವ ಇದೆ ಅಂತ ಹೇಳ್ತಿದ್ದಾರೆ ಸರ್. ಲೈಕ್ ನಾನು ಹೇಳ್ತಕ್ಕಂಥದ್ದೇನಿದೆ, CM ಆಗಬೇಕಾದ್ರೆ CLPಯಲ್ಲಿ ನಾಯಕ ಆಗಬೇಕು, ಆ ನಂತರ ನಮ್ಮ ಹೈಕಮಾಂಡ್ ಹೋಗ್ಬೇಕು. ಈ ಎರಡರಲ್ಲಿ ನಾನಾದರೆ ನಾನು ಆಗ್ಬೋದು, ಅದು ಪ್ರೊಸೆಸ್ ಇದೆ. ಅದ್ರ ಜೊತೆಗೆ ನಮ್ಮ ಹೈಕಮಾಂಡದವರು ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮವ್ರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ಅವ್ರನ್ನ ತೆಗಿತೇವೆ ಅಂತೇಳಿ ಹೇಳಿಲ್ಲ, ಅದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ, ಸಿದ್ದರಾಮಯ್ಯನೇ ನಮ್ಮ ಮುಖ್ಯಮಂತ್ರಿ. ಇಲ್ಲಿ ದಲಿತ CM ಬಂದಿದೆ ಅಲ್ಲ ಸರ್. ತಾವು ಇಷ್ಟು ವರ್ಷ ಪಕ್ಷಕ್ಕೆ ದುಡಿದಿದ್ದೀರಿ, ನಿಮ್ಮ ಅಭಿಮಾನಿಗಳು ಕೂಡ ಅದನ್ನೇ ಕೇಳ್ತಿದ್ದಾರೆ, ಯಾಕೆ ಆಗ್ಬಾರ್ದು ಅಂತ. ದಲಿತ CM ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆಗಿತಾರೆ ಅಂದಾಗ ಮುಂದಿನ ವಿಚಾರ. ಈಗ ಆ ವಿಚಾರ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾರೆ, ಇರ್ತಾರೆ, ಮುಂದೆ ಇರ್ತಾರೆ. ಸಿದ್ದರಾಮಯ್ಯನ ತೆಗಿತಾರೆ ಅಥವಾ ಸಿದ್ದರಾಮಯ್ಯಗೆ ಡೇಟ್ ಕೊಟ್ಟಿದ್ದಾರೆ, ಇವೆಲ್ಲ ಊಹಾಪೋಹಗಳು. ಸನ್ಮಾನ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ, ಮುಖ್ಯಮಂತ್ರಿಯಾಗಿರ್ತಾರೆ. ದಲಿತ ಸಮುದಾಯದ ಒಬ್ರು CM ಆಗ್ಬೇಕನ್ನೋದು ಬಹಳ ದಿನದಿಂದ ಕೇಳಿ ಬರ್ತಕ್ಕಂಥ ಕೂಗು. ಈಗ ಒಂದು ಅವಕಾಶ ಬಂದಿದೆ ಎಲ್ಲೋ ಒಂದು ಕಡೆ ಅಂತ ಅನಿಸ್ತಿಲ್ಲ? ಎಲ್ಲಿ ಅವಕಾಶ ಬಂದಿದೆ? ಅವಕಾಶ ಬಂದರೆ ಹೇಳೋಣ. ಅವಕಾಶ ಬಂದಾಗ ಅದೇನಾದರೂ ಬಂದಾಗಿದ್ದು ವಿಚಾರ ಏನು? CLP ನಾಯಕನ ಆಯ್ಕೆ, ಹೈಕಮಾಂಡ್ ತೀರ್ಮಾನ, ಇವೆಲ್ಲ ಆದರೆ ಇವು ಹೈಕಮಾಂಡು CLP ಅವರು ಒಪ್ಪಿದ್ರೆ ನಾಲ್ಕು. ಯಾವಾಗ ಸಿದ್ದರಾಮಯ್ಯ ಇರುತ್ತಾನೆ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದಾಗ ಅವಾಗ CLPಯಲ್ಲಿ ನಮ್ಮ ಹೆಸರು ಹೇಳಿದರೆ, ಹೈಕಮಾಂಡ್ ನಮ್ಮ ಹೆಸರು ಹೇಳಿದರೆ ಆಗ್ಬೋದು ಅಂತ.